ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೇವಲ 48 ಗಂಟೆಗಳ ಒಳಗಾಗಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ. ಈ ಸುದ್ದಿ ಹೇಳಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿದೆ ಇದು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ನಾನು ವಿಸ್ತಾರವಾಗಿ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಈ ಬಾರಿಯೂ ಬಹಳ ಜೋರಾಗಿ ಸಡಗರ ಸಂಭ್ರಮದಿಂದ ಬರುವ 8ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ನಿರಂತರ 18 ವರ್ಷಗಳಿಂದ ತಮ್ಮ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನ ಅಥವಾ ಪ್ರತ್ಯೇಕ ಸಚಿವಾಲಯ ಕುರಿತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರ ಚಿತ್ತ ಈ ಬಾರಿಯೂ ಬೆಳಗಾವಿ ಅಧಿವೇಶನದ ಹತ್ತಿರ ನೆಟ್ಟಿದೆ. ಸ್ನೇಹಿತರೆ, ಹೌದು, ತಮಗೆಲ್ಲ ಗೊತ್ತಿರುವ ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಸಂಘಟನೆಗಳ ಮೂಲಕ ನಿರಂತರವಾಗಿ ಹೋರಾಟ ಮಾಡ್ತಾ ಸುಮಾರು 18 ವರ್ಷಗಳ ಕಾಲ ತಮ್ಮ ವೃತ್ತಿ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ, ಯಾವುದೇ ಸೇವಾ ಭದ್ರತೆ ಇಲ್ಲದೆ, ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ, ಬಿಸಿಲು ಮಳೆ ಎನ್ನದೆ, ಆಫೀಸ್ ಇಲ್ಲದೆ ಕೆಳಗಡೆ ಕೂತುಕೊಂಡು ಅಥವಾ ಬಿಸಿಲಲ್ಲೇ ಕೂತ್ಕೊಂಡು ಅಥವಾ ಮರದ ನೆರಳಲ್ಲಿ ಕೂತ್ಕೊಂಡು ವಿಶೇಷ ಚೇತನರಿಂದ ವಿಶೇಷ ಚೇತನರಿಗಾಗಿ ನೆರವನ್ನು ಕಲ್ಪಿಸ್ತಾ ಇರತಕ್ಕಂಥ, ಸದಾ ನೆರವನ್ನು ಕಲ್ಪಿಸಿಕೊಡುತ್ತಿರುವ ನಮ್ಮ VRW, URW, MRW ಅವರ ಜೀವನದ ಒಂದು ಪ್ರಶ್ನೆಯಾಗಿದೆ. ಈ ಬಾರಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಚಾನಲ್ನಲ್ಲಿ ನಿರಂತರವಾಗಿ ತಾವು ಸುದ್ದಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ತಮ್ಮ ಉತ್ಸಾಹ ಹಾಗೂ ಸಾಮರ್ಥ್ಯಕ್ಕೆ ತಕ್ಕಂತೆ ತಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಮನವಿಯನ್ನು ಮಾಡುವ ಮೂಲಕ ಬರುವ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಸಮಸ್ಯೆಗಳ ಕುರಿತು, ನಮ್ಮ ಸೇವಾ ಭದ್ರತೆ ಕುರಿತು, ಕನಿಷ್ಠ ವೇತನ ಕುರಿತು, ವಿಶೇಷ ಚೇತನ ಪಿಂಚಣಿ ಹೆಚ್ಚಳ ಕುರಿತು, ವಿಶೇಷ ಚೇತನರಿಗೆ ಪ್ರತ್ಯೇಕ ನಿಗಮ ಮಂಡಳಿ ಅಥವಾ ಸಚಿವಾಲಯವನ್ನು ಸ್ಥಾಪನೆ ಮಾಡುವ ಕುರಿತು ಮನವಿಯನ್ನು ಮಾಡ್ತಾ ಇದ್ದಾರೆ. ಪರಿಪರಿಯಾಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ತಾವುಗಳು ನಮ್ಮ ಧ್ವನಿಯಾಗಿ ಶಕ್ತಿಸೌಧ ಬೆಳಗಾವಿಯ ಸುವರ್ಣಸೌಧದಲ್ಲಿ ತಾವು ನಮ್ಮ ಬಗ್ಗೆ ಮನವಿ ಮಾಡಬೇಕು, ಸರ್ಕಾರವನ್ನು ಒತ್ತಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿಗಳ ಮಹಾಪುರವನ್ನು ಕೊಡ್ತಾ ಇದ್ದಾರೆ. ಕಳೆದ ಬಾರಿಯೂ ಸುಮಾರು ಶಾಸಕರು ನಮ್ಮ ಪರವಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿದ್ದು ತಮಗೆಲ್ಲ ಗೊತ್ತಿರುವ ವಿಚಾರ. ಆದಾಗ್ಯೂ ಮಾನ್ಯ ಸಭಾಪತಿಗಳು ನಮ್ಮ ಬಗ್ಗೆ ಅತೀವವಾದ ಕಾಳಜಿಯನ್ನು ವಹಿಸಿ ಸಚಿವರಿಗೆ ಖಡಕ್ ಉತ್ತರವನ್ನು ಕೊಡುವ ಮೂಲಕ ಪ್ರಶ್ನೆಯನ್ನು ಕೇಳುವ ಮೂಲಕ ಸರ್ಕಾರದಲ್ಲಿ ಒಂದು ಚರ್ಚೆಯನ್ನು ಹುಟ್ಟುಹಾಕಿರುವುದು ಒಂದು ಇತಿಹಾಸ. ಅದೇ ರೀತಿ ಈ ಬಾರಿ ಮಾನ್ಯ ಸ್ಪೀಕರ್ ಸಾಹೇಬರು UT ಖಾದರ್ ಅವರಿಗೆ ಅನೇಕ ಬಾರಿ ನಮ್ಮ ಕಾರ್ಯಕರ್ತರ ತಂಡ ಹೋಗಿ ಮನವಿಯನ್ನು ಮಾಡಿಕೊಂಡಿದೆ. ಅದರಲ್ಲೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ವರೆಗೂ ನಮ್ಮ ಫೈಲ್ ಹೋಗಿರುವುದು ಒಂದು ಸಂತಸದಾಯಕ ಸುದ್ದಿ. ಈಗ ಮಾನ್ಯ ಸ್ಪೀಕರ್ ಸಾಹೇಬರೇ ಸ್ವತಃ ನೇರವಾಗಿ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಶ್ನೆಯನ್ನು ಮಂಡನೆ ಮಾಡಬೇಕು, ಪ್ರಶ್ನೆಯನ್ನು ಕೇಳಬೇಕು ಅಂತೇಳ್ಬಿಟ್ಟು ಭಾಳಷ್ಟು ಜನ ನಮ್ಮ ಕಾರ್ಯಕರ್ತರು ರಾಜ್ಯದ ವಿವಿಧ ಭಾಗಗಳಿಂದ, ವಿವಿಧ ಜಿಲ್ಲೆಗಳಿಂದ ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರವರಿಗೆ ಮನವಿಯನ್ನು ಮಾಡಿರುವುದು ತಮಗೆಲ್ಲ ಗೊತ್ತಿರುವ ವಿಷಯ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಸಂಘಟನೆಗಳಿಂದ ರಾಜ್ಯದ ಪ್ರಭಾವಿ ಸಚಿವರುಗಳಿಗೆ, ರಾಜ್ಯದ ಪ್ರಮುಖ ಶಾಸಕರುಗಳಿಗೆ ಮನವಿಯನ್ನು ಕೊಡುವ ಮೂಲಕ ಅವರಿಗೆ ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ತಾವುಗಳು ನಮ್ಮ ಧ್ವನಿಯಾಗಿ ನಮ್ಮ ಬಗ್ಗೆ ಸರ್ಕಾರಕ್ಕೆ ತಿಳಿಸಿ ಸುಮಾರು 18 ವರ್ಷಗಳಿಂದ ಕೇವಲ ಗೌರವಧನ ಕಾರ್ಯಕರ್ತರಾಗಿ ಬೇರೆ ಯಾವುದೇ ಒಂದು ಬಿಡಿಕಾಸಿನ ಸಹಾಯವಿಲ್ಲದೆ, ಅಂದರೆ TAD ಆಗಲಿ ಸಾರಿಗೆ ಭತ್ಯೆ ಆಗಲಿ ಯಾವುದೇ ಒಂದು ಸಹಾಯ ಇಲ್ಲದೆ ಸರ್ಕಾರದ ಕೇವಲ ಗೌರವಧನವನ್ನು ಪಡ್ಕೊಂಡು ವಿಶೇಷ ಚೇತನರಿಂದ ವಿಶೇಷ ಚೇತನರಿಗಾಗಿ ವಿವಿಧ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ಮೂಲಕ, ಮೂಲ ಸೌಲಭ್ಯಗಳನ್ನು ಕೊಡಿಸುವುದರ ಮೂಲಕ ವಿಶೇಷ ಚೇತನರ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಕೂಡಲೇ ಕನಿಷ್ಠ ವೇತನವನ್ನು ಮಂಜೂರು ಮಾಡಬೇಕು ಅಥವಾ ಸೇವಾ ಭದ್ರತೆಯನ್ನು ಒದಗಿಸಿಕೊಡಬೇಕು. ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ನಾವು ಈಗಾಗಲೇ ಹಾಜರಾತಿ ಮೂಲಕ ಸುಮಾರು 8 ಗಂಟೆಗಳ ಕಾಲ ಕೆಲಸ ನಿರ್ವಹಿಸುತ್ತಿದ್ದು, ಚುನಾವಣಾ ಕರ್ತವ್ಯದಿಂದ ಹಿಡಿದು ಪಲ್ಸ್ ಪೋಲಿಯೋ ಆಗಿರ್ಬೋದು, ವಿವಾಹ ಪ್ರೋತ್ಸಾಹಧನ ಆಗಿರ್ಬೋದು, ವಿದ್ಯಾರ್ಥಿ ವೇತನ ಆಗಿರ್ಬೋದು, ಮತ್ತು ಸರ್ಕಾರ ಹೇಳ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಚಾಚು ತಪ್ಪದೆ ಸಮಯಕ್ಕೆ ಸರಿಯಾಗಿ ನಮ್ಮ ಗ್ರಾಮೀಣ ನಗರ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರು ನೆರವೇರಿಸಿಕೊಡ್ತಾ ಇರೋದು ರಾಜ್ಯದ ಸಮಸ್ತ ಜನರ ಗಮನಕ್ಕೆ ಬಂದಿರ್ತದೆ.
ಹಾಗಾಗಿ ಸರ್ಕಾರದ ಕೂಡಲೇ ಈ ವರ್ಷ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರಿಗೆ ಸೇವಾ ಭದ್ರತೆಯನ್ನು ಈ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡುವ ಮೂಲಕ ಘೋಷಣೆ ಮಾಡಬೇಕು. ಬರುವ ಬಜೆಟ್ನಲ್ಲಿ ನಮಗೆ ಸೇವಾ ಭದ್ರತೆ ಕನಿಷ್ಠ ವೇತನ ಘೋಷಣೆ ಮಾಡಿಕೊಡಬೇಕು ಅಂತೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಹಾಗೂ ವಿವಿಧ ಸಂಘಟನೆಗಳು ಕೂಡ ಮತ್ತೊಮ್ಮೆ ಸರ್ಕಾರವನ್ನು ನೆನಪು ಮಾಡಲು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾವೆ. ಸಾಕಷ್ಟು ಜನ ಬೆಳಗಾವಿಯತ್ತ ಈಗಾಗಲೇ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಘನ ಶಾಸಕರುಗಳು, ನಮ್ಮೆಲ್ಲರ ನೆಚ್ಚಿನ ಶಾಸಕರುಗಳು, ನಮ್ಮ ಒಂದು ಏನು ಮತದಾನದಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಬಾರಿಯಾದರೂ ಸರ್ಕಾರಕ್ಕೆ ಅತ್ಯಂತ ನಿಖರವಾದ ಪ್ರಶ್ನೆಯನ್ನು ಕೇಳುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವ ಮೂಲಕ ನಮ್ಮ ಕನಿಷ್ಠ ವೇತನಕ್ಕೆ ಸಹಕಾರ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಹಾಗಾಗಿ ಎಲ್ಲರ ಚಿತ್ತ ಬೆಳಗಾವಿ ವಿಧಾನಸೌಧದತ್ತ ಆಗಿದೆ. ದಯವಿಟ್ಟು ಎಲ್ಲ ನಮ್ಮ ಸನ್ಮಾನ್ಯ ಶಾಸಕರುಗಳು, ಸಚಿವರುಗಳು, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಈ ಬಾರಿಯ ಬಜೆಟ್ ಅಧಿವೇಶನದಲ್ಲೇ ನಮ್ಮ ವಿಶೇಷ ಚೇತನರ ಪಿಂಚಣಿ ಹೆಚ್ಚಳ ಆಗಿರ್ಬೋದು, ಉಚಿತ ಬಸ್ ಪಾಸ್ ಆಗಿರ್ಬೋದು, VRW, MRW, URW ಅವರಿಗೆ ಕನಿಷ್ಠ ವೇತನ ಆಗಿರ್ಬೋದು, ಅದನ್ನು ಮಂಜೂರು ಮಾಡುವಂಥ ವಿಧೇಯಕವನ್ನು ಕೊಡಬೇಕು. ತಮಗೆಲ್ಲ ಗೊತ್ತಿರುವ ಹಾಗೆ ಸನ್ಮಾನ್ಯ ಕಾರ್ಮಿಕ ಸಚಿವರು ಈಗಾಗಲೇ ವಿಶೇಷ ಚೇತನ ಒಂದು ವಿಶೇಷ ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಅಂದರೆ ವಿಶೇಷ ಚೇತನರಿಗೆ ಪ್ರತ್ಯೇಕ ಸಚಿವಾಲಯವನ್ನು ಕೊಡಬೇಕು, ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅವರು ಮನವಿಯನ್ನು ಕೂಡ ಬರೆದಿದ್ದಾರೆ. ಅದರಂತೆ ಇನ್ನೂ ಹಲವಾರು ನಮ್ಮ ಏನು ಸಚಿವರುಗಳಿದ್ದೀರಾ, ತಾವುಗಳು ಸರ್ಕಾರವನ್ನು ಒತ್ತಾಯ ಮಾಡುವ ಮೂಲಕ ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ನಮ್ಮ ಕಟ್ಟಕಡೆಯ ಸಮಾಜದ ವ್ಯಕ್ತಿಗಳಾದ ವಿಶೇಷ ಚೇತನರ ಬಾಳಿಗೆ ತಾವೆಲ್ಲ ಸಹಕಾರಿಯಾಗಬೇಕು ಅಂತೇಳ್ಬಿಟ್ಟು ಕೋರ್ತಾ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಕಾಮೆಂಟಲ್ಲಿ ಹೈಪ್ ಬಟನನ್ನು ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ಜೈ ಹಿಂದ್, ಜೈ ಕರ್ನಾಟಕ.